ಇನ್ನು ನಾನು ಎಷ್ಟು ದಿನ ಇರ್ತೀನಿ? ನಾನು ಸಾಯೋದ್ರೊಳಗೆ ನಾನು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನು? ನಾನು ಹೋದರೂ ಸೂರ್ಯನಿಗೆ ನಾನು ಇಲ್ಲದೆ ಇರೋದು ಕೊರತೆ ಅನಿಸ್ಬಾರ್ದು. ಅದು ಏನೇ ಆಗಲಿ, ಹೇಗಾದರೂ ಮಾಡಿ ಅವನನ್ನು ಅವ್ರ ಅಪ್ಪನ ಮನೆ ಸೇರೋ ಹಾಗೆ ಮಾಡಬೇಕು. ಪಪ್ಪ ಮಮ್ಮ ಅವ್ರಿಗೂ ನನ್ನ ಸಾವು ನೋವು ತರಬಾರ್ದು. ನಾನು ಹೋದರೂ ಮನೇಲಿ ಲಕುಮಿ ಇದ್ದಾಳಲ್ಲ ಅನ್ನೋ ಸಮಾಧಾನ ಅವ್ರಿಗೆ ಉಂಟಾಗೋ ಹಾಗೆ ಮಾಡಬೇಕು. ನನ್ನ ಮುದ್ದು ತಂಗಿ ಲಕುಮಿ, ನನ್ನ ಸಾವು ಅವಳಿಗಂತೂ ದೊಡ್ಡ ಆಘಾತನೇ ಆಗಿಬಿಡ್ಬೋದು. ನಾನಿಲ್ಲ ಅಂದರೂ ಅವಳಿಗೆ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಅವಳು ಬದುಕನ್ನವಳು ಕಟ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಆದರೂ ಇಷ್ಟು ದಿನ ನಾವೆಲ್ಲ ಸರಿ ಅವಳನ್ನ ಮುಚ್ಚಿಟ್ಟಿರೋ ಸತ್ಯನ ಬಿಚ್ಚಿಡಬೇಕು. ನೀನು ಕತ್ತಲಿರೋದು ತಾಯ್ತ ಅಲ್ಲ, ತಾಳಿ ಅನ್ನೋದನ್ನು ತಿಳಿಸ್ಬಿಡ್ಬೇಕು. ಅದೊಂದನ್ನು ಹೇಳ್ದೆ ನಾನು ಸತ್ತರೆ ತುಂಬ ತಪ್ಪಾಗ್ಬಿಡುತ್ತೆ. ಇನ್ನು ನನ್ನ ಮಗಳು ಸುಪ್ರಿಯಾ, ಅವಳಿಗೆ ಅಪ್ಪ ಇದ್ದಾರೆ, ಅಜ್ಜಿ ತಾತಂದ್ರಿದ್ದಾರೆ, ಲಕುಮಿ ಇದ್ದಾಳೆ, ಅವಳನ್ನು ಪ್ರೀತಿಸೋಕೆ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅಮ್ಮ ಮಾತ್ರ ಅವಳಿಗೆ ಸಿಗಲ್ಲ. ಏನು ಮಾಡಲಿ? ಏನಾದರೂ ಪ್ಲ್ಯಾನ್ ಮಾಡಿದ್ರಾ ಸರ್? ಇಲ್ಲ ರಾಹುಲ್, ಇನ್ನೂ ಯಾವ ಪ್ಲಾನು ಮಾಡಿಲ್ಲ ಸರ್. ಹೊಟ್ಟೆ ಹಸ್ತಾಗ್ಲೇ ರೊಟ್ಟಿ ತಿನ್ನಬೇಕು, ಗಂಟ್ಲು ಒಣಗ್ದಾಗ್ಲೇ ಅದಕ್ಕೆ ನೀರು ಬಿಡಬೇಕು. ಗೊತ್ತಿದೆ ರಾಹುಲ್. ಗೊತ್ತಿದೆ ಅಂತ ಸುಮ್ಮನೆ ಕೂತ್ಕೊಂಬಾರ್ದು ಸರ್. ಹಲ್ಲು ಇದೆ, ಕಡ್ಲೆನೂ ಇದೆ, ಬಾಯಿಗೆ ಹಾಕೊಂಡು ಅಗೀತಾ ಇರಬೇಕು. ನಮ್ಮ ತಂಟೆಗೆ ಬಂದವ್ರು ಹುಟ್ಟು ಅಡಗಿಸ್ತಾನೂ ಇರಬೇಕು. ಅದೇ ಪ್ಲಾನಿಂಗ್ನಲ್ಲೇ ಇದ್ದೀನಿ. ಆದರೆ ನಾವೇನೇ ಪ್ಲಾನ್ ಮಾಡಿದ್ರು, ಲಕುಮಿಗೆ ಏನೇ ತೊಂದರೆ ಕೊಟ್ಟರು ಅದು ನಮ್ಮ ಮೇಲೆ ಬರಬಾರ್ದು. ರಾಹುಲ್ ಅಥವಾ ತಿಪ್ಪೇಸ್ವಾಮಿನೇ ಹೀಗೆ ಮಾಡಿದ್ರು ಅಂತ ಮಾತು ಬರಬಾರ್ದು. ಹಾಗೆ ನಾವು ಪ್ಲಾನ್ ಮಾಡಬೇಕು. ಅಂಥ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಬೇಕು. ಇನ್ಯಾರು ಬೇಕು ಸರ್? ಅದು ನನಗೆ ಗೊತ್ತಿಲ್ಲ. ಆದರೆ ಲಕುಮಿಗೆ ಕ್ಲೋಸ್ ಆಗಿರೋರು ಯಾರಾದರೂ ಬೇಕು. ಕ್ಲೋಸ್ ಆಗಿರೋರಾ? ಹಾಂ, ಗಣೇಶ ಅಂತ ಅಟೆಂಡರ್ ಇದ್ದಾನಲ್ಲ, ಅವನಾಗ್ತಾನಾ? ಅವನಿಂದ ಏನು ಪ್ರಯೋಜನ? ಅವನು ಪಕ್ಕ ಲಕುಮಿಗೆ ಫ್ರೆಂಡು. ದುಡ್ಡುಗೋ ಇನ್ನೊಂದಕ್ಕೂ ಆಸೆ ಪಡುವಂಥ ಅಸಮಯ ಅಲ್ಲ ಅವನು. ಅವನಿಂದ ನಮಗೇನು ಪ್ರಯೋಜನ ಇಲ್ಲ ರಾಹುಲ್. ಮತ್ತಿನ್ಯಾರು ಸರ್ ನಮಗೆ ಉಪಯೋಗಕ್ಕೆ ಬರೋವಂಥವ್ರು? ನಮಗೀಗ ಬೇಕಾಗಿರೋರು ಉಭಯ ಜೀವಿಗಳಾಗಿರಬೇಕು. ನೀರಲ್ಲೂ ಇರಬೇಕು, ನೆಲದ ಮೇಲೂ ಜೀವಿಸಬೇಕು. ಏನು ಸರ್ ಹಂಗಂದ್ರೆ? ಅಂದರೆ ನಮ್ಮ ಜೊತೆನೂ ಕೈ ಜೋಡಿಸಿರ್ಬೇಕು, ಲಕುಮಿ ಜೊತೆನೂ ಸ್ನೇಹ ಇಟ್ಕೊಂಡಿರ್ಬೇಕು. ಅಂಥ ಒಂದು ಉಭಯ ಜೀವಿ ಬೇಕು. ಸರ್, ಹೆಸರು ಸಿಕ್ತು ಸರ್. ಯಾರು ರಾಹುಲ್? ಒಬ್ರು ಇದ್ದಾರೆ, ಹೇಳ್ತೀನಿ ಬಿಡಿ ಸರ್. ಸೂರ್ಯ, ನಾನು ಅಮೇರಿಕಾಗೆ ಯಾವ ಸೆಮಿನಾರ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ ಅಂತ ಕೇಳಲೇ ಇಲ್ಲ. ನಾನಾಗೆ ಕೇಳಿದ್ರೆ ಅದು ನಿಂಗೆ ಯಾಕೆ ಅಂತೀಯ? ನಾನು ಯಾವುದಕ್ಕಾದ್ರೂ ಹೋಗ್ತೀನಿ, ನಿಂಗೇನು ಅಂತೀಯ? ಅದಕ್ಕೆ ಕೇಳಲಿಲ್ಲ. ಹೋಗಲಿ, ಈಗ ನಾನಾಗೆ ಹೇಳ್ತೀನಿ ಅಂದರೆ ಕೇಳ್ತೀಯಾ? ಕೇಳಿಸ್ಕೊಳ್ದೆ ಹೋದರೆ ಅದಕ್ಕೂ ಕೂಗಾಡ್ತೀಯ. ಹೇಳು. ಸೂರ್ಯ, ಸಾವು ಅಂದರೆ ನಿನ್ಗೇನು ಅನಿಸುತ್ತೆ? ಏನೋ ಪ್ರಶ್ನೆ ಕೇಳ್ತೀನಿ ಅಂತ ಇದೇನು ಕೇಳ್ತಿದೀಯ? ಮೊದಲು ಈ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನಿನಗೆ ಯಾಕೆ ಅಂತ ಗೊತ್ತಾಗುತ್ತೆ. ಹೇಳು, ಸಾವು ಅಂದರೆ ನಿನಗೇನು ಅನಿಸುತ್ತೆ? ಸಾವು ಅಂದರೆ ಸಾವು, ಅದರಲ್ಲಿ ಅನ್ಸೋಕ್ಕೇನಿದೆ? ಹುಟ್ಟಿದವರೆಲ್ಲ ಒಂದಲ್ಲ ಒಂದಿನ ಸಾಯಲೇಬೇಕು ಅಷ್ಟೇ. ವೆರಿ ಟ್ರೂ, ಕರೆಕ್ಟಾಗಿ ಹೇಳಿದೆ. ಒಂದು ವೇಳೆ
ನಾನು ಈಗಲೇ ಸತ್ತು ಹೋದ್ರೆ ಏನು ಮಾಡ್ತೀಯಾ? ನಿನಗೇನು ಹುಚ್ಚ? ಇದಕ್ಕೆಲ್ಲ ನಾನು ಉತ್ತರ ಹೇಳಬೇಕಾಗಿಲ್ಲ. ಲೋ ಸೂರ್ಯ, ಅಮೇರಿಕಾದಲ್ಲಿ ಸೆಮಿನಾರ್ ಇದ್ದಿದ್ದೆ ಸಾವಿನ ಬಗ್ಗೆ, ಸಾವು ಮತ್ತು ನಂತರದ ಪರಿಣಾಮಗಳು, ಅದೇ ಟಾಪಿಕ್ಕು. ಅದಕ್ಕೆ ನಾನು ನಿನಗೆ ಈ ಥರದ ಪ್ರಶ್ನೆ ಕೇಳಿದೆ ಅಷ್ಟೆ. ಹೇಳು, ಅಕಸ್ಮಾತ್ ನಾನು ಸತ್ತು ಹೋದರೆ ನೀನು ಏನು ಮಾಡ್ತೀಯಾ? ಹೇಳೋ ಹೆಣ್ಣಿಗ್ರಾಮ, ಒಬ್ಬ ಗಂಡನಾಗಿ, ಒಬ್ಬ ಪ್ರೇಮಿಯಾಗಿ ಆ ಸಾವು ನೀನು ಹೇಗೆ ಸ್ವೀಕರಿಸ್ತೀಯಾ? ನೋಡಿ ಪೂರ್ವಿ, ನೀನು ಇಂಥ ಮಾತೆಲ್ಲ ಆಡಬೇಡ. ನೀನು ಸಾಯಲ್ಲ, ಕೊನೆವರೆಗೂ ನನ್ನ ಜೊತೆ ಚೆನ್ನಾಗಿರ್ತೀಯ. ಅದು ಸರಿನೋ, ನಾನು ಅಕಸ್ಮಾತ್ ಅಂತಾನೆ ಕೇಳ್ತಿರೋದು. ಅಕಸ್ಮಾತ್ ಆಗು ಅಷ್ಟೇ, ನನ್ನ ಕನಸಲ್ಲೂ ಅಷ್ಟೇ, ನೀನು ಸಾಯಲ್ಲ. ಅಂದರೆ ನಾನು ಸತ್ತರೆ ನೀನು ತುಂಬ ಫೀಲ್ ಮಾಡ್ಕೋತೀಯ. ಶಟ ಪೂರ್ವಿ, ನಂಗೆ ಈ ಟಾಪಿಕ್ ಇಷ್ಟ ಆಗಲ್ಲ. ಇದನ್ನು ಇಲ್ಲೇ ನಿಲ್ಲಿಸ್ಬಿಡು. ನೀನು 100 ಕಾಲ ಚೆನ್ನಾಗಿ ಬದುಕ್ತೀಯ, ಬಾಳ್ತೀಯ. ಇನ್ನೂ ಈ ಲೈಫಲ್ಲಿ ತುಂಬಾ ಸಾಧಿಸ್ತೀಯ. ಅರ್ಥ ಆಯ್ತಾ? ಅಲ್ವೋ? ನೋ ಮೋರ್ ಟಾಕ್ಸ್. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೋಗಿ ಬರ್ತೀನಿ. ನನ್ನ ಸಾವಿನ ವಿಚಾರವಾಗಿ ಇವನನ್ನು ಮೊದಲೇ ರೆಡಿ ಮಾಡೋಣ ಅಂದ್ಕೊಂಡ್ರೆ ಇವ್ನು ನನ್ನ ಮಾತನ್ನೇ ನಂಬ್ತಾ ಇಲ್ವಲ್ಲ, ಏನು ಮಾಡೋದು? ಅಂದರೆ ನಾನೀಗೇನು ಮಾಡಬೇಕು? ಅದಿತಿ, ಆ ಲಕುಮಿ ಕಾಲೇಜ್ ಬಿಟ್ಟು ಹೋಗಬೇಕು. ಅದಕ್ಕೆ ನಿನ್ನ ಹೆಲ್ಪ್ ನನಗೆ ಬೇಕು. ರಾಹುಲ್, ನೀನು ಆ ಲಕುಮಿ ವಿರುದ್ಧ ಏನೇ ಮಾಡಿದ್ರು ಅದಕ್ಕೆ ನನ್ನ ಅನ್ಕಂಡೀಷ್ನಲ್ ಸಪೋರ್ಟ್ ಇದ್ದೇ ಇರುತ್ತೆ. ಅದಕ್ಕೆ ನೀನು ಮತ್ತೆ ಮತ್ತೆ ಹೆಲ್ಪ್ ಮಾಡು ಅಂತ ಕೇಳೋ ನೆಸೆಸಿಟಿ ಇಲ್ಲ. ಅದಿತಿ, ನಾನು ಯಾಕೋ ಈ ಡೀಲ್ನ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಡಿಫ್ರೆಂಟಾಗಿ ಅಂದರೆ ಏನು ಮಾಡಬೇಕು ಅಂತ ಹೇಳು ರಾಹುಲ್, ಹಾಗೆ ಮಾಡೋಣ. ನಾವೇನೇ ಪ್ಲ್ಯಾನ್ ಮಾಡಿದ್ರು ಆ ಲಕುಮಿ ಅದಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡಿ ಗೆದ್ಬಿಡ್ತಾಳೆ. ಆದರೆ ಈ ಸತಿ ಆಗಬಾರ್ದು. ಆ ಥರದ್ದೊಂದು ಪ್ಲ್ಯಾನ್ ನಾವು ಮಾಡಬೇಕು. ಅದಿತಿ, ನನ್ನ ತಲೆಗಂತೂ ಏನೂ ಉಳಿತಾ ಇಲ್ಲ. ನೀನು ಅದೇನು ಮಾಡ್ತೀಯೋ ಮಾಡ್ಕೊ, ಆದರೆ ಆ ಲಕುಮಿ ನಮ್ಮ ಕಾಲೇಜ್ ಬಿಟ್ಟು ತೊಲಗಬೇಕು ಅಷ್ಟೇ. ನೀನು ಅಷ್ಟು ಮಾಡು. ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ, ನೀನು ಏನು ಹೇಳ್ತೀಯೋ ಅದು ನಾನು ಮಾಡ್ತೀನಿ. ಡನ್. ಒಂದು ವೇಳೆ ನಿಮ್ಮ ಮಗಳು ಪೂರ್ವಿ ಅಂದರೆ ನಾನು ಸತ್ತು ಹೋದರೆ ಆಗ ನಿಮಗೆ ಹೇಗೆ ಅನಿಸುತ್ತೆ?